ಎಲ್ಲರಿಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಯೋಗೀಶ್. ನಾನು ಇವತ್ತು ಏನು ವಿಷಯ ನಿಮ್ಮ ಮುಂದೆ ತರಲಿಕ್ಕಿದ್ದೇನೆ ಅಂದರೆ, ನನಗೆ ಒಂಥರ ಬೋರಿಂಗ್ ಆಗಿದಾಗ ನಮ್ಮ ಪಕ್ಕದ ಮನೆ ಹತ್ರ ಒಂದು ತೋಟ ಉಂಟು. ಆ ತೋಟಕ್ಕೆ ಹೋಗಿ ಆ ತೋಟದಲ್ಲಿ ಹಣ್ಣು ಇನ್ನಿತರ ಆ ಒಳ್ಳೆಯ ಪ್ಲೇಸ್ನೆಲ್ಲ ಸುತ್ತಿ ನಾನು ಬರ್ತೇನೆ. ಆ ಪ್ಲೇಸ್ ನಿಮಗೂ ನಾನು ತೋರಿಸ್ತಿದ್ದೇನೆ. ನಾನೀಗ ತೋಟಕ್ಕೆ ಬಂದಿದ್ದೇನೆ. ನಾನೀಗ ತೋಟದಲ್ಲಿ ನಿಮಗೆ ಮೊದಲು ನಾನು ಪೇರಳ ಹಣ್ಣನ್ನು ತೋರಿಸ್ತೇನೆ. ಅಂದರೆ ನಮ್ಮ ಮಲೆನಾಡಿನ ಕಡೆಯಲ್ಲಿ ಅದನ್ನು ಪೇರಳೆ ಎಂದು ಕರಿತೇವೆ. ಅಂದರೆ ನೀವು ಪೇರಳನ್ನು ನೋಡಿರ್ಬೋದು, ಆದರೂ ನಾನು ಡೈಲಿ ತಿನ್ಲಿಕ್ಕೆ ಹೋಗ್ತೇನಲ್ಲ, ಆ ಪೇರಳು ಗಿಡನ ನಾನು ತೋರಿಸ್ತೇನೆ. ನಿಮಗೊಂದು ವಿಷಯ ಗೊತ್ತು ಗಾಯ್ಸ್, ಬೆಳಿಗ್ಗೆ ಎಂಥ ಮಳೆ ಗೊತ್ತುಂಟಾ? ಈಗ ತಾನೇ ಸ್ವಲ್ಪ ಮಳೆ ನಿಂತಿದೆ ನೋಡಿ. ಹೀಗೆ ಸ್ವಲ್ಪ ಸ್ವಲ್ಪ ಮೋಡ ವಾತಾವರಣ, ಬೆಳಿಗ್ಗೆ ಕಂಡಬಟ್ಟೆ ಮಳೆ ಮಾತ್ರ. ಈಗ ನಾನು ಪೇರಳ ಹಣ್ಣಿನ ಗಿಡ ಹತ್ತಿರ ಹೋಗ್ತಿದ್ದೇನೆ. ನೋಡಿ ಗಾಯ್ಸ್, ನಾನು ಬಂದೆ ಈಗ ಪೇರಳು ಗಿಡ ಹತ್ತಿರ. ನೋಡಿ, ಯಾರು ಕೊದಿಯಾಕಬೇಡಿ ಮಾರ್ರೆ. ಈ ಪೇರಳು ಕಾಯಿ ಪೇರಳು, ತುಂಬ ಪೇರಳು ಇತ್ತು ಇಲ್ಲಿ, ಎಲ್ಲ ಕೊಯ್ದು ಎಲ್ಲ ಖಾಲಿ ಆಗಿದೆ. ಈಗ ನೀವು ತಿಂತಾನೆ ಅಂತ ಕೊದಿಯಾಕಬೇಡಿ ಮಾರ್ರೆ, ಅಂತ ಹೊಟ್ಟೆ ನೋವಾದರೆ. ಇನ್ನೊಂದೆಂತ ವಿಷಯ ಗೊತ್ತಾ ಗಾಯ್ಸ್, ಇಲ್ಲಿ ನಾನು ಹೋಗೋ ತೋಟ ಉಂಟಲ್ಲ, ಎದುರು ಒಂದು ಗದ್ದೆ ಉಂಟು. ಅಂದಿನ ಕಾಲದಲ್ಲಿ ಅಲ್ಲಿ ಭತ್ತ ಅದನ್ನು ಮಾಡ್ತಿದ್ರು. ಈಗ ಆ ಗದ್ದೆಯಲ್ಲಿ ಹುಲ್ಲು ಬೆಳೆದಿದೆ, ಅಂದರೆ ಈಗ ಅದು ಕೃಷಿ ಮಾಡೋದಿಲ್ಲ. ನಾನು ನಿಮಗೆ ತೋರಿಸ್ತೀನಿ ಗಾಯ್ಸ್. ಇದೇ ಗದ್ದೆ ನೋಡಿ, ಎಷ್ಟು ಚೆನ್ನಾಗಿದೆ. ಸಂಜೆ ಹೊತ್ತು ಬರಬೇಕು, ಅಂದರೆ ಆ ಸೂರ್ಯನ ಮೋಡ ಅದೆಲ್ಲ ಇರುವಾಗ ನೋಡಲಿಕ್ಕೆ ಚಂದ ಇಲ್ಲಿ. ಇನ್ನೊಂದೇನು ವಿಷಯ ಗೊತ್ತಾ, ನಾವು ಚಿಕ್ಕದಿರೋ ರಜೆ ಎಲ್ಲ ಸಿಕ್ಕಿದರೆ ನಾವು ಕಸಿನ್ಸ್ ಎಲ್ಲ ಬಂದು ಒಂದು ಕಣಿ ಇತ್ತು, ಆ ಕಣಿಗೆ ಬಂದು ಮೀನು ಹಿಡಿತಿದ್ವಿ ಗಾಯ್ಸ್. ಆ ಕಣಿಯನ್ನು ನಾನು ನಿಮಗೆ ತೋರಿಸ್ತೇನೆ ನೋಡಿ. ಇದೆ ನೋಡಿ ಕಣಿ. ನಾವತ್ತು ಚಿಕ್ಕ ಇರುವಾಗ ನಾವೆಲ್ಲ ಕಸಿನ್ಸ್ ಎಲ್ಲ ಮೀನು ಹಿಡಿಗೆ ಬರ್ತಿದ್ದದ್ದು ಇದೇ ಕಣ್ಣಿಗೆ. ಅದು ಮೀನು ಕಾಣ್ತದ? ಓ, ಇಲ್ಲಿ ಒಂದು ಈ ಕಣ್ಣಿಂದ ಮೀನು ಹಿಡಿದು ನಾವು ಮನೆಗೆ ಹೋಗಿ ಬಕೆಟಿಗೆ ಹಾಕಿ ಅದಕ್ಕೆ ಊಟ ಅದನ್ನು ಸಾಕ್ತಲಿದ್ವಿ. ಆ ದಿನವೇ ಬೇರೆ ಗಾಯ್ಸ್. ಈ ತೋಟದಲ್ಲಿ ತುಂಬಾ ಬಾಳೆ ಗಿಡ ಎಲ್ಲ ಉಂಟು ಗಾಯ್ಸ್. ಈ ಬಾಳೆ ಗಿಡ ಒಂದು ಗೊನೆ ಬಿಟ್ಟಿದೆ. ಆ ಗೊನೆ ಯಾವುದಂತೇಳಿ ನಿಮಗೀಗ ನಾನು ತಿಳಿಸ್ತೇನೆ. ಈ ತೋಟದಲ್ಲಿ ತುಂಬ ಬಾಳೆ ಗಿಡ ಎಲ್ಲ ಉಂಟು. ಬೂದಿ, ಮೈಸೂರು ಮತ್ತು ನೇಂದ್ರ, ಕದೋಳಿ ಇನ್ನಿತರ ಎಲ್ಲ ಉಂಟು ಇಲ್ಲಿ ಗಿಡ. ನಾನು ನಿಮಗೆ ಇವತ್ತು ಮೈಸೂರು ಬಾಳೆ ಗಿಡವನ್ನು ತೋರಿಸ್ತೇನೆ. ಇದೇ ಕಳಿ ಮೈಸೂರು ಬಾಳೆ ಗಿಡ. ಇದರಲ್ಲಿ ಒಂದು ಗೊನೆ ಬಿಟ್ಟಿದೆ ನೋಡಿ. ಕಾಣ್ತದಲ್ವಾ? ಇದೇ ಕಳಿ, ಕಾಣಿಸ್ತಿದಲ್ಲ ನೋಡಿ ಕಳಿ. ಇದುವೇ ಗಿಡ. ಅದು ಮಾತ್ರ ತಿನ್ನಲಿಕ್ಕೆ ಬಾಳಿ ಸೂಪರ್ ಆಗಿರ್ತದೆ ಗಾಯ್ಸ್. ನೀವು ಅಲ್ಲಿ ನೋಡಿದ್ರಲ್ಲ ಮೈಸೂರು ಬಾಳೆಹಣ್ಣಿನ ಗೊನೆ. ಇನ್ನೊಂದು ಚಿಕ್ಕ ಕಥೆ ಹೇಳ್ತೀನಿ. ನಾವು ಚಿಕ್ಕರಿರುವಾಗ ನಾವು ಕಸಿನ್ಸ್ ಎಲ್ಲ ಬೆಳಿಗ್ಗೆ ಬೇಗ ಎದ್ದು ಇಲ್ಲೊಂದು ಪಕ್ಕದಲ್ಲಿ ಈ ತೋಟದಲ್ಲಿ ನಾನು ತೋರಿಸ್ತೀನಿ ಮುಂದೆ ಯಾವ ಮರ ಅಂತೇಳಿ, ಮಾವಿನ ಮರ ಒಂದಿತ್ತು. ಅದನ್ನು ಕಾಟು ಮಾವಿನಕಾಯಿ ಅಂತ ನಾವು ಕರಿತೇವೆ ಅದನ್ನು. ಆ ಮಾವಿನ ಬೆಳಿಗ್ಗೆ ಹೊತ್ತು ತುಂಬ ಬಿದ್ದಿರ್ತದೆ, ಯಾಕೆಂದರೆ ರಾತ್ರಿ ಮಳೆ ಬಂದು ಮತ್ತು ಗಾಳಿಗೆಲ್ಲ ಬಿದ್ದಿರ್ತದೆ ಇಲ್ಲಿ. ಹಾಗೆ ತುಂಬ ಮಾವಿನಕಾಯಿ ಸಿಗ್ತದೆ ಅಂತೇಳಿ ನಾವು ಇಲ್ಲಿ ಬರ್ತಿದ್ವಿ. ಆ ಮಾವಿನಕಾಯಿ ಮರ ನಾನು ತೋರಿಸ್ತೇನೆ. ಇದೇ ಕಳಿ ನೋಡಿ, ಇದೇ ಮಾವಿನ ಮರ. ಈಗ ಅದರಲ್ಲಿ ಆಗೋದಿಲ್ಲ. ಮೊದಲೆಲ್ಲ ಎಷ್ಟು ಆಗ್ತಿತ್ತು ಅಂತ ಹೇಳಿದ್ರೆ ನಾವು ಬಟ್ಟಿಯಲ್ಲೆಲ್ಲ ತಗೊಂಡು ಹೋಗ್ತಿದ್ವಿ, ಅಷ್ಟು ಸಿಗ್ತಿತ್ತು ಮಾವಿನಕಾಯಿ. ಈಗ ಅದು ಆಗೋದಿಲ್ಲ. ಯಾಕಂದ್ರೆ ನನಗೂ ಗೊತ್ತಿಲ್ಲ ಬಿಡಿ. ಮತ್ತೇನು ಗೊತ್ತಾ, ಈ ಮಾವಿನಕ್ಕೋಸ್ಕರ ಎಲ್ಲಿಂದೆಲ್ಲ ಜನ ಬರ್ತಿದ್ದು ಇದಕ್ಕೋಸ್ಕರ. ನಾವು ಹಾಗೆ ಬೆಳಿಗ್ಗೆ ಬೇಗ ಒಂದು 6 ಗಂಟೆಗೆಲ್ಲ ಎದ್ದು ಇಲ್ಲಿ ಬಂದು ಏರ್ಕೊತಿದ್ವಿ. ನಮಗೆ ಸಿಕ್ತಿತ್ತು ತುಂಬ. ಆ ನಂತರ ಬಂದವರಿಗೆ 1-2-3 ಸಿಕ್ತಿತ್ತು, ಸಿಕ್ಕದಿರುವುದಿಲ್ಲ ಅಂತಲ್ಲ, ಸಿಕ್ತಿತ್ತು ಇಲ್ಲಿ. ನಾನು ಕಾಟು ಮಾವಿನಕಾಯಿ ಮರದ ಕತೆ ಒಂದು ಹೇಳಿದೆ. ಈಗ ನಾನು ನಿಮಗೆ
ಹಲಸಿನ ಮರನನ್ನು ತೋರಿಸ್ತೇನೆ ನೋಡಿ. ಇದು ಯಾವ ಜಾತಿಯ ಹಲಸಿನ ಹಣ್ಣು ಗೊತ್ತಿಲ್ಲ ನೋಡಿ, ತುಂಬ ಉಂಟಲ್ವ. ಹಾಂ, ಇನ್ನೊಂದುಂಟು ಗಿಡ, ಅದರಲ್ಲಿ ಒಂದು ಸ್ವಲ್ಪ ಹಲಸಿನ ಹಣ್ಣು ಅದು ಈ ಸಲ. ಯಾವಾಗಲೂ ಆಗ್ತದೆ, ಒಂದು ಅಂದಾಜು ಮಟ್ಟಿಗೆ ಒಂದು ಆಗ್ತದೆ. ನಾನು ನಿಮಗೆ ತೋರಿಸ್ತೇನೆ ಆ ಮರ, ಬನ್ನಿ. ನಾನು ನಿಮಗೊಂದು ಈಗ ತಾನೇ ಅಲ್ಲಿ ಒಂದು ಹಲಸಿನ ಮರವನ್ನು ತೋರಿಸಿದೆ. ಈಗ ನಾನು ನಿಮಗೆ ಇನ್ನೊಂದು ಹಲಸಿನ ಮರವನ್ನು ತೋರಿಸ್ತೇನೆ. ಸ್ವಲ್ಪ ಬಲ್ಲೆ ಒಳಗಡೆ ಹೋಗ್ಬೇಕಾಗ್ತದೆ ನೋಡಿ. ಇದೇ ನೋಡಿ, ಇದು ಯಾವ ಜಾತಿ ಅಂತ ನಂಗೆ ಗೊತ್ತಿಲ್ಲ. ಅದ್ರ ಈ ಸಲ ಒಂದು ಆಗಿದೆ, ಒಂದು 1 2 3 4 5 6 7 ಹಲಸಿನ ಕಾಯಾಗಿದೆ. ನೋಡು ಹಣ್ಣಾಗಿದ ಇಲ್ಲ ಅಂತ. ಒಂದು ವಾರ ಹೋದರೆ ಹಣ್ಣು ಆಗ್ಬೋದು ಅಂತ ಅನಿಸ್ತದೆ. ನೋಡಿದ್ರಲ್ಲ ಇವತ್ತಿನ ವಿಡಿಯೋಸ್. ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಬಾಯ್ ಬಾಯ್.